ಈಗ ಗಿರ್ಜಕ್ಕ ಇವಾಗಲೇ ಹೇಳ್ತಿದ್ದೀನಿ ನಾನು. ನೀನು ಯಾವುದೇ ಕಾರಣಕ್ಕೂ ಅವಳ ಅಲ್ಲ ಅಮ್ಮ ಮಗಳಿಬ್ಬರು ಯಾವುದೇ ಕಾರಣಕ್ಕೂ ಬಿಡ್ಬೇಡ ಕಣಮಿ ನೀನು. ಅಲ್ಲ ಕಣಮಿ, ನಿನ್ನ ಮನೇಲಿ ಒಂದಲ್ಲಂತ 2 ಕೋಳಿ ಕದ್ದವಳೆ. ನಾನು ರೆಕಾರ್ಡ್ ಮಾಡಿಟ್ಕೊಂಡಿದ್ದೀನಿ ಫೋನ್ನಾಗೆ. ನೀನು ಬೆಂಡತ್ತಿ ಬಿಡಮ್ಮಿ. ಹೆಂಗೆ ಬೆಂಡತ್ತಬೇಕಂದ್ರೆ ಇನ್ನೊಂದು ಸರ್ತಿ ಯಾರ ಮನೆ ತಕ್ಕನೂ ಹೋಗಿ ಕೋಳಿ ಕದಿಬಾರ್ದವ್ರು. ಹಂಗೆ ಮಾಡ್ಬೇಕು ನೋಡಿ ನೀನು. ಏನು ಸುಮ್ಕಿರಮ್ಮಿ, ನಾನು ಮಾಡ್ತೀನಿ ನೋಡಿ ಇವಾಗ ಹೆಂಗೆ ಮಾಡ್ತೀನಿ ನಮಗೆ. ಅವಳಿಗೆ ಅವಳು ಏನು ತಿಳ್ಕೊಂಬಿಟ್ಟವಳೆ, ಮನೇಲಿ ಯಾರು ಇಲ್ಲಾಂದರೆ ಕೋಳಿ ಕದ್ಬಿಡ್ಬೋದು ಅಂತ ತಿಳ್ಕೊಂಬಿಟ್ಟವಳೆ. ಇರು ನೀನು ಮಾಡ್ತೀನಿ ಅವಳಿಗೆ. ನೀನು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ಯಾ ನೋಡು. ರೆಕಾರ್ಡ್ ಮಾಡ್ಕೊಂಡು. ಇಲ್ಲಾಂದಿದ್ರೆ ಈ ಅಮ್ಮ ಮಗಳನ್ನ ಹಿಡಿಯೋಕ್ಕಾಗ್ತಿತ್ತ ನಾವು. ಇರು ಮಾಡ್ತೀನಿ ಅವಳಿಗೆ. ಚೆನ್ನಾಗಿ ಬೆಂಕಿ ಹಚ್ಚಿದ್ದೀನಿ, ಮಾಡ್ತಾಳೆ ನೋಡಿ ಇವಾಗ. ಅಮ್ಮ ಮಗಳದು ಸೊಕ್ಕೆ ಇಳಿಸಿಬಿಡ್ತಾಳೆ ಗಿರ್ಜಕ್ಕ. ಭಾರಿ ಕೋಪ ಬಂದೈತೆ ಗಿರ್ಜಕ್ಕನ ಇವಾಗ. ಹಂಗೆ ಬೆಂಕಿ ಹಚ್ತೀನಿ, ಹಂಗೆ ಬಿಡೋಂಗಿಲ್ಲ. ಒಟ್ಟಿನಲ್ಲಿ ಇವತ್ತು ಅಮ್ಮ ಮಗ ಇಬ್ಬರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ ನಾನು. ರಂಗಕ್ಕ ರಂಗಕ್ಕ, ಅದೇನಮ್ಮಿ ಮನೆಗೆ ಮಾಮಿ ಇತ್ತಗೆ ಹೊರಗೆ ಬಾ ನೀನು. ನೋಡಿ ಗಿರ್ಜಕ್ಕ, ನೀನು ಬಂದಿದ್ಯಾ ಅಂತ ಗೊತ್ತಾಗೈತೆ, ಅದಕ್ಕೆ ಅಮ್ಮ ಮಗಳು ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ನೀನು ಕರೆದ್ರೂ ಬರ್ತಾ ಇಲ್ಲ ನೋಡು ಹೊರಕ್ಕೆ. ನೀನು ಬಿಡಬೇಡ ಕಣಮ್ಮಿ, ನೀನು ಜೋರೇ ಕೂಗು. ಅತ್ತೆ ಕಿತ್ತಗೆ ಮನೆ ತಾವ್ರು ಎಲ್ಲರೂ ಬಂದ್ಬಿಡ್ಬೇಕು ನೀನು ಕೂಗನ್ನು ನೋಡ್ಬಿಟ್ಟು. ಕೂಗು, ಇನ್ನೂ ಕೂಗು. ಹಂಗಂತೀಯಾ? ಇರು ಮಾಡ್ತೀನಿ ಈಗ. ನೋಡಿ ಹೆಂಗೆ ಕೂಗ್ತೀನಿ ನೋಡಿ ಇವಾಗ. ಅಮ್ಮಿ ಬರ್ತೀಯಾ? ನಾನೇ ಒಳಗೆ ಬರಲ? ಏನು ಭಾರಿ ಗಮ್ಮಂತ ವಾಸನೆ ಬರ್ತೈತೆ. ಕೋಳಿ ಸಾರು ಮಾಡಿಬಿಟ್ಟಿರ ಅನ್ನಿಸ್ತದೆ. ಬಾಮಿ ಹೊರಗೈತಕ್ಕೆ ಬಾ ನೀನು, ಹೊರಗೆ ಬಾ ಮೊದಲು. ಅಮ್ಮೋ, ನಾವು ಕೋಳಿ ಕದ್ದಿರೋದು ಗಿರ್ಜಕ್ಕನಿಗೆ ಗೊತ್ತಾಗ್ಬಿಟ್ಟೈತೆ ಅಮ್ಮೋ. ಅದಕ್ಕೆ ನೋಡು ಬಂದ್ಬಿಟ್ಟವಳೆ ಜಗಳ ಮಾಡೋಕ್ಕೆ. ನೋಡಮ್ಮೋ ಏನು ಮಾಡೋದು ಇವಾಗ? ನಿನ್ ಸುಮ್ಕಿರಮ್ಮಿ, ನೀನೇ ಹೇಳ್ಬಿಟ್ಯಾ ಕೋಳಿ ಕದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಹೇಳ್ದೆ ಬೇಡ ಬೇಡ ಅಂತ ಅಂದ್ರೂ ನೀನು ನನ್ನ ಮಾತು ಕೇಳಿಲ್ಲ. ನೋಡಿ ಇವಾಗ ಮನೆ ತಕ ಬಂದ್ಬಿಟ್ಟವಳೆ ಜಗಳ ಮಾಡಕ್ಕೆ ಅಂತ. ನೀ ಸುಮ್ಕಿರು, ನಾನು ಏನೋ ಒಂದು ಹೇಳ್ತೀನಿ. ವಾ ಗಿರಿಜಕ್ಕ, ಏನು ನಮ್ಮ ಮನೆ ತಕ ಬಂದ್ಬಿಟ್ಟಿಯಾ ಎಷ್ಟೊತ್ನಾಗೆ? ಏನು ಸಮಾಚಾರ? ಆಯ್ತವ ಸಮಾಚಾರ. ಸಮಾಚಾರ ಇದ್ದಕ್ಕೆಯ ನಿಮ್ಮ ಮನೆ ತಕ ಬಂದಿದ್ದು. ಎಲ್ಲಮ್ಮಿ ನನ್ನ ಕೋಳಿ. ಕೋಳಿಯಾ? ನಿಂತ ಕೋಳಿಯಾ? ಎಂತ ಕೋಳಿ ಅಮ್ಮಿ? ನಂಗೇನು ಗೊತ್ತಿಲ್ಲ ಬಿಡಮ್ಮಿ ಕೋಳಿ. ನಾವೇನು ಕೋಳಿಗಿಳಿ ನೋಡಿಲ್ಲ ಕಣಮ್ಮಿ. ಯಾವ ಕೋಳಿ ಬಗ್ಗೆ ಮಾತಾಡ್ತಿದ್ಯಮ್ಮಿ ನೀನು? ಅಲ್ಲಲ್ಲಲ್ಲಲ್ಲ ಮಳ್ಳಿ. ಮಳ್ಳಿ ಹಂಗೆ ಮಾತಾಡ್ಬಿಟ್ರೆ ನಂಬಿಡ್ತೀನಿ ಅನ್ಕೊಂಬಿಟ್ಟಿಯಾ ನೀನು? ನನಗೆಲ್ಲ ಗೊತ್ತು ಕಣಮ್ಮಿ. ನೀನಿಯಾ ಮತ್ತೆ ನಿನ್ನ ಮಗಳು ಇಬ್ಬರು ಸೇರ್ಕೊಂಡು ನಮ್ಮ ಮನೆ ತಕ 2 ಕೋಳಿ ಕದ್ಕೊಂಬಂದಿರಂತ ನಂಗೆ ಗೊತ್ತಾಗೈತೆ. ಸೀದಾ ನನ್ನ ಕೋಳಿ ತಂದು ಮಡಗಿರ್ಲಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿಂದು ಅಷ್ಟೇ ಇವತ್ತು. ಏನಮ್ಮಿ ಹಂಗೆಲ್ಲ ಮಾತಾಡಿಯಾ ನೀನು? ನಾನೇ ಹೋಗಮ್ಮಿ ನಿನ್ ಕೋಳಿ ಕದ್ದೀನಿ? ಬಾರಿ ಇದೆ ಬಿಡಮ್ಮಿ. ಏನೋ ಮನೆ ತಕ ಬಂದಿ ಅಂತ ಹೇಳ್ಬಿಟ್ಟು ನಕ್ಕೊಂಡು ಮಾತಾಡ್ಸಿದ್ರೆ ಕೋಳಿ ಕದ್ದಿನಂತೆಲ್ಲಮ್ಮಿ ನೀನು? ಹಿಂಗೆ ಮಾತಾಡೋದು ನೀನು? ಇಲ್ಲ, ಸನ್ಮಾನ ಮಾಡ್ತೀನಿ ನಿನಗೆ, ಸನ್ಮಾನ. ಕೋಳಿ ಕದ್ದಿಯಲ್ಲ ಮತ್ತೆ ನನ್ನ ಮನೆ ತಕ ಬಂದು. ಭಾರಿ ಇದ್ದೀರಾ ನೀವು. ಮಿಂಡ್ರಿರು ಸೀದಾ ತಂದು ನಾನು ಕೋಳಿ ಮಡಗಿರ್ಲಿ 2 ಕೋಳಿ. ಇಲ್ಲ ಅಂದ್ರೆ ಅಷ್ಟೇ ನಿಂದು ಇವತ್ತು. ಅಕ್ಕೋ ಗಿರ್ಜಕ್ಕೋ, ನಾವ್ಯಾವ ಕೋಳಿ ಕದಿಬೇಕು? ನಾವು ಕೋಳಿಗಳೆಲ್ಲ ಕದಿಯಲ್ಲಕ್ಕ, ನಾವು ಕೋಳಿ ತಿನ್ನೋದೇ ಇಲ್ಲ. ಇನ್ನು ಕೋಳಿ ಕದ್ದು ನಾವೇನು ಮಾಡವು? ಯಾರು ಹೇಳಿದ್ರು ನಿನಗೆ ನಾವು ಕೋಳಿ ಕದ್ದಿದ್ದು ಅಂತ? ನೀನು ನೋಡಿಯಾ ಬಂದು? ನೋಡಿರೋದಕ್ಕೆ ಹೇಳ್ತಿರೋದು. ನೀವೇ ಕೋಳಿ ಕದ್ದಿದ್ದತ್ತೆ ಹೇಳಿ ನಿಮ್ಮ ಮನೆ ತಕ ಬಂದಿರೋದು. ಕೋಳಿ ತಿನ್ನಲ್ಲ ಅಂತ ಹೇಳ್ತೀರಾ, ಮತ್ತೆ ಕೋಳಿ ಸಾರು ವಾಸನೆ ಬರ್ತೈತೆ. ಅಯ್ಯ, ನಮ್ಮನೆ ತಕ ಎಲ್ಲಿ ಕೋಳಿ ಸಾರು ವಾಸನೆ ಬರ್ತೈತೆ ನಿನಗೆ? ನಿನ್ನ ಮೂಗು ಸರಿ ಇಲ್ಲ ಅನ್ಸುತ್ತೆ. ನೆಗಡಿ ಗಿಡಿ ಬಂದದೆ ನೋಡ್ಕೊ. ಭಾರಿ ಇದೆಯಾ ನೀನು? ಕೋಳಿ ಸಾರು ಅಂತ ಕೋಳಿ ಸಾರು. ನಾವೆಲ್ಲಿ ಕೋಳಿ ಸಾರು ಮಾಡೋಣ? ಅದೇ ಅನ್ನ ಸಾರು ಮಾಡೋಕ್ಕೆ ಗತಿ ಇಲ್ಲ ನಮಗೆ. ಇನ್ನು ಕೋಳಿ ಸಾರು ಮಾಡ್ಯವ. ಭಾರಿ ಇದೆ ಅಮ್ಮಿ. ನೋಡಮ್ಮಿ, ನಾವು ಯಾವ ಕೋಳಿ ಗಿಡಿ ಏನು ಕದ್ದಿಲ್ಲ. ಸುಮ್ಮನೆ ನೀನು ಇಲ್ದಿರೋದೆಲ್ಲ ಹೇಳ್ಕೊಂಡು ಜಗಳ ಮಾಡಕ್ಕೆ ಬರಬೇಡ ನಮ್ಮ ಮನೆ ತಕ. ಹೋಗು ಸಾಕು. ಹೋಗಕ್ಕಲ್ಲಮ್ಮಿ ನಾನು ಬಂದಿರೋದು. ನಾನು ಕೋಳಿ ಇಸ್ಕೊಂಡು ಹೋಗಕ್ಕೆ ಬಂದಿರೋದು ಇವತ್ತು. ನಾನು ಕೋಳಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ನಿಮ್ಮನ್ನು ಪಂಚಾಯತಿ ಕಟ್ಟೆಗೆ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಮ್ಮಿ, ನಾವು ಕೋಳಿ ಕದ್ದೀವಿ ಅಂತ ಹೇಳ್ತಿದ್ಯಾ ಆಟದಿಂದ. ಏನಾಯ್ತಮ್ಮಿ ನಿನ್ನ ತಕ ಸಾಕ್ಷಿ ಕೋಳಿ ಕದ್ದಿರೋದಕ್ಕೆ? ತೋರ್ಸಮ್ಮಿ ನೋಡೋಣ. ಸಾಕ್ಷಿ ಬೇಕಾ ನಿಮಗೆ? ಇಲ್ಲೇ ನಿಂತವಳಲ್ಲ ಸಾಕ್ಷಿ, ನೋಡಿರೋಳು. ಅವಳು ಸುಳ್ಳು ಹೇಳ್ತಾಳ ನನಗೆ? ಈ ಅಮ್ಮನ ಮಾತು ಕಟ್ಕೊಂಡು ಬಂದಿಯಾ ನೀನು? ಇವಾಗ ಗೊತ್ತಾಯ್ತು ಬಿಡಮ್ಮಿ ನನಗೆ. ಅಲ್ಲ ಕಣಮ್ಮಿ, ಈ ಅಮ್ಮನೇ ದೊಡ್ಡ ಕಳ್ಳಿ. ಆವತ್ತು ನಿನ್ನ ಮನೆ ತಕ ಕರ್ಬೇವಿನ ಸೊಪ್ಪು ಕಿತ್ಕೊಂತಿದ್ಲು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮ ಅಮ್ಮನೂ ಸೇರಿ ಈ ಅಮ್ಮನಿಗೆ ಚೆನ್ನಾಗಿ ಬೈದಿದ್ವಿ. ಅದಕ್ಕೆ ಆ ಸಿಟ್ಟಿಟ್ಕೊಂಡ್ಬಿಟ್ಟು ಇವತ್ತು ನಮ್ಮ ಮೇಲೆ ತಂದು ಹಾಕ್ತಿದ್ದಾಳೆ ಕೋಳಿ ಕದ್ದಿದ್ವಿ ಅಂತ. ಆ ಅಮ್ಮನೇ ಕದ್ದಿರ್ಬೇಕು, ನೋಡ್ಕೊಂಡು ಹೋಗು. ಹೌದಮ್ಮಿ, ನಾನು ಕೋಳಿ ಕದ್ದಿದ್ದೀನಿ ನೋಡು. ಬಲಿದ್ಯಾ ನೀನು? ಅಲ್ಲ, ನಾನೇನೋ ಅವತ್ತು ಅರ್ಜೆಂಟ್ ಆಗೈತೆ ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ ಕರ್ಬೇವು ಕಿತ್ಕೊಡ್ತಾ ಇದ್ದೆ. ಅದನ್ನೇ ಹೋಗ್ಬಿಟ್ಟು ದೊಡ್ಡದಾಗಿ ಏನೋ ಒಂದು ಮೂಟೆ ಕರ್ಬೇವು ಕಿತ್ಕೊಂಡಿದ್ದೀನಿ ಅಂತ ಗಿರ್ಜಕ್ಕಂತ ಹೇಳಿ ಬಯಸಿದೆಲ್ಲ. ನೀನು ಮತ್ತೆ ನಿಮ್ಮ ಅಮ್ಮನೂ ಸೇರ್ಕೊಂಡು ನಿನ್ನೆ ಕೋಳಿ ಕದ್ದಿದ್ರಲ್ಲಮ್ಮಿ. ಅದನ್ನ ಯಾರಮ್ಮಿ ಹೇಳೋರು? ನಾಗಿ ನೀನು ಭಾರಿ ಮಾತಾಡ್ತಿದ್ಯಾ ನೋಡು. ಮತ್ತೆ ಅಷ್ಟೇ ಆಮೇಲೆ ಅಲ್ಲ ಕಣಮ್ಮಿ, ನಾನು ಕೋಳಿ ಕದ್ದಿದ್ದೀನಿ, ನಾನು ಮತ್ತೆ ನನ್ನ ಮಗಳೂ ಕೋಳಿ ಕದ್ದಿದ್ದೀವಿ ಅಂತ ಹೇಳ್ತಿದ್ಯಲ್ಲ ಆಟದಿಂದ. ಏನಮ್ಮಿ ಸಾಕ್ಷಿ ಮಾಡಿದ್ಯಾ ನೀನು? ತೋರ್ಸಮ್ಮಿ ಇಲ್ಲಿ ನೋಡೋಣ ನಾವು. ಹೆಂಗಮ್ಮಿ ಹೇಳ್ತೀಯ ನೀವು? ನಾವೇ ಕೋಳಿ ಕದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಹೇಳ್ಬಿಡಲ್ಲ. ನಾವೇನೋ ನೀನು ಕದ್ಬೇಕು ಕದ್ದಿದ್ದು ಹೇಳಿದೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನಾವು ಕೋಳಿ ಕದ್ದಿದ್ದೀವಿ ಅಂತ ಹೇಳ್ತೀಯಾ? ಬಲಿದ್ಯಮ್ಮಿ ನೀನು? ಸ್ವಲ್ಪ ಇರಮ್ಮಿ, ನನಗೆ ಗೊತ್ತೈತೆ ನೀವು ಅಮ್ಮ ಮಗಳು ಭಾರಿ ಜೋರಿದ್ದೀರಂತ. ಅದಕ್ಕೆ ನಾನು ಫೋನ್ನಾಗೆ ರೆಕಾರ್ಡ್ ಮಾಡಿ ಮಾಡ್ಕೊಂಡಿದ್ದು. ಆ ಫೋನ್ನಾಗ ರೆಕಾರ್ಡ್ ತೋರಿಸಿದ್ದೀನಿ ಗಿರ್ಜಕ್ಕನಿಗೆ, ಕೇಳಲ್ಲಿ ಗಿರ್ಜಕ್ಕನಿಗೆ. ಆಯ್ತು ಕಣಮ್ಮ, ನಮ್ಮಿಬ್ಬರದು ಇವತ್ತು ಕತೆ ಮುಗಿದೈತು ಕಣಮ್ಮ. ಇವಕ್ಕ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟೈತೆ ನಾವು ಕೋಳಿ ಕದ್ದಿರೋದು. ಅದಕ್ಕೆ ಮತ್ತೆ ಇಟ್ಟು ಜೋರಿಂದ ಬಂದು ಮಾತಾಡ್ತವ್ರೆ ಅಟ್ಟೆ. ಇನ್ನು ರೆಕಾರ್ಡ್ ಏನಾರ ವಿಡಿಯೋ ಏನಾರ ಬೇರೆ ತೋರಿಸ್ಬಿಟ್ರೆ ನಮ್ಮಿಬ್ಬರದು ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಕಣಮ್ಮ. ಏನಾರ ಮಾಡಮ್ಮ ಏಮೋ. ಇಲ್ಲ ನಿನ್ನಿಂದ ಆಗಿದ್ದು. ನಾನು
ಗಂಡನಿಗೆ ಕೋಳಿ ಸಾರ್ಬೇಕು ಅಂತ ಹೇಳಿ ಜಗಳ ಮಾಡ್ಕೊಂಡು ಆಕಿನ ಮನೆ ತಕ್ಕ ಕೋಳಿ ಕದಂಗೆ ಮಾಡಿಬಿಟ್ಟೆ ನೋಡಿ ಇವಾಗ. ನಾಗಿ ಬೇರೆ ಫೋನ್ನಾಗ ರೆಕಾರ್ಡ್ ಮಾಡ್ಕೊಂಡೈತಂತೆ ಅತ್ತೆ ಇನ್ ಕತೆ. ಪಂಚಾಯತಿಗೆ ಏನಾರು ಹೋಗ್ಬಿಟ್ರೆ ಮುಗೀತು, ಊರ ಮುಂದೆಲ್ಲ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ನಿನ್ನ ಇದೆಯಲ್ಲ, ನೀನು ಸುಮ್ಮನೆ ಇರಂಗಿಲ್ಲ, ನೀನು ಏನಾರ ಒಂದು ಮಾಡ್ತೀಯ. ಗಿರ್ಜಕ್ಕೂ ಅದೇನಿಲ್ಲ ಕಣಕ್ಕೂ, ನನ್ನ ಮಗಳು ಇದ್ದಾಳಲ್ಲ, ನನ್ನ ಮಗಳು ಇವಾಗ ಬಸ್ರಿಯಾಗೋಳೆ. ಅದಕ್ಕೆ ಏನೋ ಕೋಳಿ ಸಾರು ತಿನ್ಬೇಕು ಅಂತಂದ್ರು, ಆಸೆ ಪಟ್ಲು. ಅದಕ್ಕೆ ಅದು ನಾನು ಅದು ಕಾಸು ಕೊಟ್ಟು ತರೋಣ ಅಂತ ಅನ್ಕೊಂಡೆ. ಅವಳು ಇಲ್ಲಮ್ಮೋ ನನಗೆ ಕದ್ದಿದ ಕೋಳಿ ಸಾರು ತಿನ್ಬೇಕು ಅನ್ಸೈತಮ್ಮೋ ಅಂತಂದ್ರಲ್ಲ. ಅದಕ್ಕೆ ನಿನ್ನ ಮನೆ ತಕ್ಕ ಕೋಳಿದು ಯಾರು ಕೋಳಿ ಕದ್ಕೊಂಬತ್ತೆ ಆಟೆಯ. ಮಿಂಡ್ರಿ ಭಾರಿ ಅದೆಯಾ ನೀನು. ಇಟ್ಟು ತಕ್ಕ ಕೇಳಿದ್ರೆ ಕದ್ದಿಲ್ಲ ಅಂತ ಹೇಳಿದ್ರಿ ಅಮ್ಮ ಮಗಳು ಸೇರ್ಕೊಂಡು. ಇವಾಗ ಏನಂದ್ರೆ ನಿನ್ನ ಮಗಳು ಬಸ್ರಿ ಅಂತ. ಬಸ್ರಿ ಅದು ಸೀಮೆ ಬಸ್ರಿ ಆಗೋಳೆ ನಾ ಕಾಣೆ. ಅದೇನು ಹೇಳ್ಬೇಡ ಕಣಮ್ಮಿ, ಸೀದಾ ನನ್ನ ಕಾಸು ಮಡಗಿಲಿ, ಕೋಳಿ ಮಡಗು ಇಲ್ಲ 2 ಕೋಳಿ ಕಾಸು ಮಡಗು ಅಟ್ಟೆಯ. ಜಾಸ್ತಿ ಮಾತಾಡಿದ್ರೆ ಪಂಚಾಯತಿ ಕಟ್ಟೆ ನಡಿ ನೀನು. ಕಾಸೆಲ್ಲಿಂದ ತಂದಿನ ಕಣಮ್ಮಿ ನಾನು. ನನ್ನ ತಕ್ಕ ಕಾಸಿದ್ರೆ ನಾನೇ ಕಮ್ಮಿ ನಿನ್ನ ಮನೆ ತಕ್ಕ ಕೋಳಿ ಕದೀತಿದ್ದೆ. ಹೋಗ್ಲಿ ಬಿಡಮ್ಮಿ, ಮತ್ತೆ ಯಾವಾಗಾರ ಕೊಡ್ತೇನಂತೆ ಕಾಸಿಲ್ಲ ಕಣಮ್ಮಿ ಇವಾಗ ಕೊಡಕ್ಕೆ. ಗಿರ್ಜಕ್ಕ ಇದೊಂದು ಕಿತ್ತ ಬಿಡಮ್ಮಿ, ಮುಂದಿನ ಸಕ ಯಾವಾಗಾರ ಕಾಸು ಕೊಟ್ಟಾಳ ನಮ್ಮವ್ವ. ಕಾಸಿಲ್ಲ ಮೀ, ಅದಕ್ಕೆ ನೋಡಮ್ಮಿ ನೀನು ಅದೇನು ನಾಟಕ ಮಾಡಬೇಡ. ನನಗೆ ಕಾಸು ಬೇಕು ಅಟ್ಟೆಯ. ಕಾಸು ಕೊಟ್ಟಿಯಾ ಇಲ್ಲ ಪಂಚಾಯತಿಗೆ ಬಂದಿಯಾ ಅಟ್ಟೆ ಹೇಳು. ಅಮ್ಮೋ ಯಾಕ ಬಿಡಂಗೆ ಕಾಣಂಗಿಲ್ಲ, ಸುಮ್ಮನೆ ಕಾಸು ಕೊಟ್ಬಿಡು. ಕಾಸಿದ್ರೆ ಏನು ಮಾಡೋದು, ಪಂಚಾಯತಿಗೆ ಹೋದ್ರೆ ಆಮೇಲೆ ಊರವರೆಲ್ಲ ಚೀಚಿ ಅಂತಾರೆ. ಮತ್ತು ಆಮೇಲೆ ನಾವು ಏನು ಊರಾಗ ಏನು ಕಳ್ತನಾದ್ರೂ ನಮ್ಮ ಮೇಲೆ ಬರ್ತೈತೆ. ಮೊದಲೇ ಈ ನಾಗಕ್ಕೆ ಬೇರೆ ನಮ್ಮನ್ನು ಕಂಡ್ರೆ ಉರಿ ಅಂತಾಳೆ. ಈ ನಾಟೆಯ ಎಲ್ಲರಿಗೂ ವಿಡಿಯೋ ತೋರಿಸ್ಕೊಂಡು ತಿರುಗಾಡ್ತಾವಳೆ ನಾಟೆಯ. ಅದಕ್ಕೆ ಸುಮ್ಮನೆ ಇದು ಕಾಸಿದ್ರೆ ಕೊಟ್ಬಿಡು. ಕಾಸು ಕೊಡ್ಬೇಕಾ ಕಾಸು? ಇಷ್ಟೆಲ್ಲ ನಿಂದೆ ಆಗಿದ್ದು. ಕೋಳಿ ಸಾರು ಅಂದಲ್ಲ, ಕೊಡು ಇವಾಗ ಕಾಸು. ನನ್ನ ತಕ್ಕ ಏನು ಕಾಸಿಲ್ಲ ಏನಿಲ್ಲ, ನೀನು ಕೊಡು ಕಾಸು. ನೀನು ಕೊಡು ಇಲ್ಲ ನಿನ್ನ ಗಂಡನ ತಕ್ಕ ಇಸ್ಕೊಂಬಂದು ಕೊಡು ಅಟ್ಟೆಯ. ಜಾಸ್ತಿ ಮಾತಾಡಬೇಡ ಇವಾಗ. ಆತು ಬಿಡಮ್ಮು, ಅದು ಯಾಕಂಗೆ ಕೊಡ್ದಿಯಾ? ಭಾರಿ ಆಯ್ತು ನಿಂದು. ಇಡ್ತಕ್ಕ ಕುತ್ಕೊಂಡು ತಿಂದಿಯಲ್ಲ ಕೋಳಿ ಸಾರು. ನಾನು ಒಬ್ಬಳೆ ತಿನ್ನ, ನನ್ನ ಗಂಡ ಆಟೆಯ ತಿಂದಿದ್ದು, ನೀನು ತಿಂದಿಲ್ವಾ? ನಿನ್ನ ಗಂಡ ತಿಂದಿಲ್ಲ. ಭಾರಿ ಆಡ್ತೀಯ ನೀನು. ಭಾರಿ ಒಂದು ಚೂರನ ಮಗಳು ಅನ್ನೋದು ಮಮಕಾರ ಐತೆ ನಿನ್ನ ಹತ್ರ. 2 ಕೋಳಿ ಕಾಸು ಕೊಡೋಕೆ ಅದು ಹೆಂಗಾಡಿಯ ಬಿಡು, ನಾನೇ ಕೊಡ್ತೀನಿ. ಈಗ ಗಿರ್ಜಕ್ಕ ನನ್ನ ಮಗಳು ಕಾಸು ಕೊಡ್ತಾವಳೆ, ಇಸ್ಕೊಂಡ್ಬಿಟ್ಟು ಹೋಗು. ಮತ್ತೆ ನೋಡು ಯಾರ ತಕ್ಕ ಹೇಳ್ಬಾರ್ದು ನೀವು ನಾವು ಕೋಳಿ ಕದ್ದಿದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಾಂದ್ರೆ ನಾನು ಕಾಸು ಕೊಡಂಗಿಲ್ಲ. ಭಾರಿ ಕೆಲಸ ಮಾಡ್ಬಿಟ್ಟಿದ್ಯಾ, ಜನಕ್ಕೆಲ್ಲ ಹೇಳಂಥದ್ದು. ಹೇಳ್ಕೊಂಡು ತಿರುಗಾಡ್ತೀನಿ. ಹೋಗಮ್ಮಿ ಇವಾಗ ನನಗೇನು ಕ್ಯಾಮಿಲ್ವಾ ಮಾಡೋಕ್ಕೆ? ನಿನಗೆ ಕ್ಯಾಮಿಲ್ಲ, ಅದಕ್ಕೆ ಕಂಡೋರ್ ಮನೆ ಕೋಳಿ ಕದ್ದಿದ್ಯಾ. ಕಾಸು ಕೊಡು ಸಾಕು, ನಾನು ಓದ್ತೀನಿ. ಗಿರ್ಜಕ್ಕ ಸುಮ್ಮನೆ ಬಿಟ್ಟಿದ್ಯಲ್ಲ, 2 ಬಾರ್ಸೋದಲ್ವಾ ನೀನು? ಸುಮ್ಕಿರಮ್ಮಿ, ಯಾಕೆ ಬಾರ್ಸಕ್ಕೆ ಹೋಗ್ಲಿ? ಆಮೇಲೆ ಅಮ್ಮ ಮತ್ತೆ ಇನ್ನೊಂದೆರಡು ಕೋಳಿ ಕದ್ರವಳೆ. ಏನಕ್ಕೆ ಬೇಕು ನನಗೆ? ಏನು ಬೇಕಾಗಿಲ್ಲ, ನನ್ನ ಕಾಸು ಕೊಡ್ತಾವಳೆ ಸಾಕಾಟೆಯ. ಯಾತು ಈ ಗಿರ್ಜಕ್ಕಂತ್ರು ಏನಕ್ಕೂ ಇಲ್ಲ. ನಾನೇನೋ ಈ ಅಮ್ಮನಿಗೆ ಚೆನ್ನಾಗಿ ಬಾರಿಸ್ತಾವಳೆ, ಬಾಸುಂಡೆ ಬರಂಗೆ ಅಂತಂದರೆ ಸುಮ್ಮನೆ ಕಾಸಿಸ್ಕೊಂಡು ಹೊಂಟವಳೆ. ವಿಡಿಯೋ ಮಾಡಿದ್ದೆಲ್ಲನೂ ಹಾಳಾಗೋಯ್ತು.